ಹಾಯ್, ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಹಬ್ಬದ ದಿನದ್ದು. ನಾನು ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೆ 3:30 ಹಂಗೆ ನಾನು ಸ್ಯಾರಿ ಕೂಡ ಡ್ರೇಪ್ ಮಾಡ್ಕೊತಿದ್ದೆ. ಇನ್ನು ಆ ಕಡೆ ಅಮ್ಮ ಲಕ್ಷ್ಮಿ ಕೂರಿಸೋದಕ್ಕೆ ಕಳ್ಸೋಕ್ಕೆ ಏನೇನು ಬೇಕು ಆ ಕಡೆ ಅಮ್ಮ ರೆಡಿ ಮಾಡ್ಕೊತಿದ್ರು. ಮಧ್ಯ ಪಾಪು ಕೂಡ ಎದ್ದೇಳ್ತಿದ್ದ. ಅವನು ಎದ್ದು ಅಳೋದು, ಅವನ್ನ ಮಲಗಿಸಿ ಮತ್ತೆ ಬಂದು ಈ ಕಡೆ ರೆಡಿ ಮಾಡೋದು. ನೈಟ್ ಫುಲ್ಲು ನಿದ್ದೆ ಇರಲಿಲ್ಲ, ಫುಲ್ ಹಿಂಸೆ ಆಗ್ತಿತ್ತು. ಆದರೆ ಏನೂ ಮಾಡೋಕ್ಕಾಗಲ್ಲ, ವರ್ಷಕ್ಕೆ ಒಂದೇ ಸಲ ಹಬ್ಬ. ಸೊ ನಿದ್ದೆ ಮಾಡದೇ ಇದ್ರೂ ಪರವಾಗಿಲ್ಲ, ಹಬ್ಬನ ಖುಷಿಯಾಗಿ ಮಾಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಅಮ್ಮ ಆ ಕಡೆ ಎಲ್ಲ ಕಳಶಕ್ಕೆಲ್ಲ ರೆಡಿ ಕಳಶಕ್ಕೆ ಏನೇನು ಹಾಕಬೇಕು ಅಮ್ಮ ಎಲ್ಲ ಹಾಕ್ತಿದ್ರು. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಚಿನ್ನದ ಕಾಯಿನು, ಬೆಳ್ಳಿ ಕಾಯಿನು, ಅಥವಾ ಲಕ್ಷ್ಮಿಗೆ ಏನೇನು ಇಷ್ಟ, ಕವಡೆ ಏನೇನು ಇಷ್ಟ ಅಮ್ಮ ಅದನ್ನೆಲ್ಲ ಹಾಕ್ಕೊಡ್ತಿದ್ರು. ಇನ್ನು ಫೈನಲಿ ಲಕ್ಷ್ಮಿಗೆ ಸೀರೆ ಉಡ್ಸೋದೊಂದೇ. ಒಂದು 5-10 ನಿಮಿಷದಲ್ಲೇ ಲಕ್ಷ್ಮಿಗೆ ಸೀರೆ ಉಡಿಸ್ಬಿಡೋಣ. ಲಾಸ್ಟಿಗೆ ಫೈನಲಿ ಲಕ್ಷ್ಮಿಗೆ ಸೀರೆ ಹೇಗೆ ಉಡ್ಸಿದ್ದೀನಿ, ಹೇಗೆ ಕಾಣಿಸ್ತಿದೆ, ಚೆನ್ನಾಗಿ ಉಡ್ಸಿದ್ದೀನ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಆವಾಗ ನನಗೆ ಗೊತ್ತಾಗುತ್ತೆ ಅವನ್ನ ಚೆನ್ನಾಗಿ ಉಡ್ಸಿದ್ದೀನಿ ಇಲ್ವಾ ಅನ್ನೋದು. ಫೈನಲಿ ಲಕ್ಷ್ಮಿಗೆ ಸೀರೆ ಉಡಿಸಿದಾಯಿತು. ಹೇಗೆ ಕಾಣಿಸ್ತಿದೆ ಏನು ಅಂತ ಹೇಳಿ. ಇನ್ನು ಕಲಶ ಪೂಜೆಗೂ ಮುಂಚೆನೇ ಒಡವೆಗಳು ಹಾಕೋಬಿಡೋಣ. ಒಡವೆ ಹೇಗೆ ಅಂದರೆ, ನಾವು ವೇರ್ ಮಾಡಿರೋದನ್ನ, ನಾವು ಹಾಕ್ಕೊಂಡಿರೋದನ್ನ ಡೈರೆಕ್ಟು ಲಕ್ಷ್ಮಿಗೆ ಹಾಕೋದಿಲ್ಲ. ನಾನು ಯಾವಾಗಲೂ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಒರೆಸಿ ಆಮೇಲೆ ಲಕ್ಷ್ಮಿಗೆ ಹಾಕೋದು. ಇನ್ನು ಆ ಕಡೆ ಒಡವೆ ಎಲ್ಲ ಲಕ್ಷ್ಮಿಗೆ ಹಾಕಿದ ನಂತರ ಈ ಕಡೆ ಫೇಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಫೇಸ್ನ ರೆಡಿ ಮಾಡೋದೇ ಒಂದು ಖುಷಿ ನನಗೆ. ಯಾವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿರತ್ತೆ ಅಲಂಕಾರ ಮಾಡಿಬಿಟ್ರೆ ಮುಖವಾಡಕ್ಕೆ. ಸೊ ಹೇಗೆ ಮುಖವಾಡನ ರೆಡಿ ಮಾಡಿದ್ದೀನಿ, ಚೆನ್ನಾಗಿದೆಯಾ ಅಂತ ಕೂಡ ನನಗೆ ತಿಳಿಸಿ. ನನಗೆ ಆವಾಗ ಗೊತ್ತಾಗುತ್ತೆ, ಇಷ್ಟ ಆಯಿತು, ನಾನು ಮಾಡಿರೋದು ಒಬ್ರಿಗಾದರೂ ಇಷ್ಟ ಆಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಎಲ್ಲ ರೆಡಿಯಾಗಿ ಫೈನಲಿ ಇನ್ನೇನು ಪೂಜೆ ಮಾಡಬೇಕು ಅಷ್ಟರಲ್ಲಿ ಪಾಪು ಕೂಡ ಎದ್ಬಿಟ್ಟ. ನಾನು ವಿಡಿಯೋನ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ. ಇನ್ನು ಅಮ್ಮನೇ ಪೂಜೆ ಮಾಡ್ತಿದ್ರು. ನಾವು ಪೂಜೆ ಮಾಡಿದಾಗ 6:30 ಆಗಿತ್ತು. ಒಳ್ಳೆ ಟೈಮಲ್ಲ, ಸೊ ಈ ಟೈಮಲ್ಲೇ ಮಾಡೋಣ ಅಂದ್ಬಿಟ್ಟು 6:30ಗೆ ಪೂಜೆ ಮಾಡಿದ್ವಿ. ಇನ್ನು ನಮಗೆಲ್ಲ ಸ್ವಲ್ಪ ಭಯ ಇತ್ತು, ಯಾಕಂದರೆ ಪಾಪುನ ಹೇಗಪ್ಪ ಕಂಟ್ರೋಲ್ ಮಾಡೋದು, ಏನು ದೇವ್ರ ಹತ್ರ ಹೋಗಿ ಎಳಿತಾನ ಮಾಡ್ತಾನ. ನಾರ್ಮಲಿ ಅವನು ಒಂದು ತಟ್ಟೆ, ಲೋಟ ಅಥವಾ ಸ್ಪೂನು ಏನೇ ಬಿದ್ದಿದ್ರು ಎಲ್ಲನೂ ತೊಗೊಂಡೋಗಿ ಎಸಿತಾನೆ. ಇನ್ನು ಕೆಳಗಡೆ ಒಂದು ಹೂವು ಬಿದ್ದಿದ್ರು ಎಲ್ಲನೂ ಕಿತ್ತಾಕ್ತಾನೆ. ಅಂಥದ್ರಲ್ಲಿ ಅವತ್ತು ಹೂವು ಅಷ್ಟೊಂದಿತ್ತು, ಅಥವಾ ತಟ್ಟೆ, ಹಣ್ಣುಗಳು ಎಲ್ಲ ಇದ್ದರೂ ಕೂಡ ಅವನು ಏನೂ ಮುಟ್ಟಿಲ್ಲ. ಅದೊಂದು ತುಂಬ ಖುಷಿಯಾಯಿತು.
ಲಕ್ಷ್ಮಿ ನನ್ನ ಮಗನಿಗೆ ಅವತ್ತು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ರು. ಅದಂತೂ ತುಂಬ ಖುಷಿ ಆಯಿತು. ದಿನ ಅದೇ ಥರ ಒಳ್ಳೆ ಬುದ್ಧಿ ಕೊಡವ ಅಂತ ಲಕ್ಷ್ಮಿನ ಕೇಳ್ಕೊತೀನಿ. ಇನ್ನು ಫೈನಲಿ ನಮ್ಮನೆ ಮಹಾಲಕ್ಷ್ಮಿ ಈ ಥರ ಕಾಣಿಸ್ತಿದ್ರು. ಹೇಗೆ ಕಾಣಿಸ್ತಿದ್ದಾರೆ, ಹೇಗೆ ಏನು, ಯಾವ ಥರ ರೆಡಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಲಕ್ಷ್ಮಿನ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ಅಷ್ಟು ಲಕ್ಷಣವಾಗಿ, ಅಷ್ಟು ಕಳೆಯಾಗಿ ಕಾಣಿಸ್ತಿದ್ರು. ಎದ್ದು ಬರೋ ಥರನೇ ಅನ್ನಿಸ್ತಿತ್ತು ನನಗಂತೂ ಲಕ್ಷ್ಮಿನ ನೋಡ್ತಿದ್ರೆ. ತುಂಬ ಖುಷಿ ಆಗ್ತಿತ್ತು. ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ನೀವೇ ಹೇಳ್ಬೇಕೀಗ ನಮ್ಮನೆ ಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಏನು ಅಂತ. ಇನ್ನು ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತಾರೆ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸಂಜೆ ಊರವರಿಗೆಲ್ಲ ಅರ್ಶಿನ ಕುಂಕುಮಕ್ಕೆ ಕರೆದಿದ್ವಿ. ಅವರೆಲ್ಲ ಬಂದಿದ್ದರು. ಅವರೆಲ್ಲ ಅರ್ಶಿನ ಕುಂಕುಮ ತೊಗೊಂಡು ಒಳ್ಳೆಯದಾಗಲಿ ಅಂತ ಹೇಳಿ ನಮಗೂ ಹಾರೈಸಿ ಅವರು ಕೂಡ ಪೂಜೆ ಮಾಡಿ ಹೊರಟರು. ಬಟ್ ಆ ವಿಡಿಯೋ ನಾನು ಕ್ಲಿಪ್ಪಿಂಗ್ನ ತೊಗೊಳೋದು ಮರೆತೆ, ಹಾಗಾಗಿ ನಾನು ತೊಗೊಳ್ಳಿಲ್ಲ. ಇನ್ನು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಿದೆ, ಹಾಗಾಗಿ ಬಿಲೇಟೆಡ್ ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ಲರಿಗೂ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.